ಸಮಸ್ತ ಕನ್ನಡಿಗ ಬಾಂಧವರಿಗೆ ಶರಣು ಶರಣಾರ್ಥಿ. ಪ್ರಸ್ತುತ ಪ್ರಗತಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಒಂದು ಕಲ್ಪನೆ ಮಾಡಿಕೊಳ್ಳೋಣ. ಒಬ್ಬ ಶ್ರೀಮಂತ, ಅಗರ್ಭ ಶ್ರೀಮಂತ, ಆದ್ರೆ ಮಕ್ಕಳಿಲ್ಲ. ಆಗ ಆತನ ಒಬ್ಬ ಆಪ್ತ ಸ್ನೇಹಿತ ಆತನ ಬಗ್ಗೆ ತೀವ್ರವಾಗಿ ಚಿಂತನೆ ಮಾಡಿದ. ಆ ಕಾರಣಕ್ಕಾಗಿ ಆತನ ಹತ್ರ ಹೋದ. ನೀನು ಬೇಕಾದಷ್ಟು ಶ್ರೀಮಂತನಿದ್ದೀಯಾ, ಆದ್ರೆ ಮಕ್ಕಳಿಲ್ಲ. ಯಾಕಾಗಿ ನೀ ಇನ್ನೊಂದು ಮದುವೆ ಆಗಬಾರ್ದು? ನಿನಗೆ ಮದುವೆ ಆದರೆ ಮಕ್ಕಳಾಗ್ತವು. ಆ ಮಕ್ಕಳು ನಿನ್ನ ಸಂಪತ್ತಿಗೆ ಏನಂತಂದ್ರೆ ಕಷ್ಟಪಟ್ಟು ಗಳಿಸಿದ ಸಂಪತ್ತಿಗೆ ವಾರಸುದಾರರಾಗ್ತಾರೆ ಅಂತ ಹೇಳಿದ. ಆಗ ಆ ವ್ಯಕ್ತಿ ಅಗರ್ಭ ಶ್ರೀಮಂತ ತನ್ನ ಗೆಳೆಯನ ಕಾಳಜಿಯನ್ನ ಅರ್ಥ ಮಾಡಿಕೊಂಡ. ಒಂದು ಶಿಕ್ಷಣ ಸಂಸ್ಥೆಗೆ ಆತನನ್ನ ಕರ್ಕೊಂಡು ಹೋದ. ಶಾಲೆ ಕಾಲೇಜುಗಳ ಒಂದು ಆವರಣದಲ್ಲಿ ನಿಂತುಕೊಂಡ್ರು. ಶಾಲಾ ಕಾಲೇಜ್ ಅವಧಿ ಮುಗಿದ ಮೇಲೆ ಸಾವಿರಾರು ಮಕ್ಕಳುಗಳು ಶಾಲೆಯಿಂದ ಹೊರಗೆ ಬರಬೇಕು. ಆ ಶ್ರೀಮಂತ ತನ್ನ ಗೆಳೆಯನಿಗೆ ತೋರಿಸಿದ. ಈಗೆಲ್ಲ ಬರ್ತಿದ್ದಾರಲ್ಲ, ಇವ್ರು ಯಾರಂತ ತಿಳಿದೆಯಾ? ಅವ್ರು ನನ್ನ ಮಕ್ಕಳು. ಅವರು ಈ ಸಮಾಜದ ಮಕ್ಕಳೆಲ್ಲ ನನ್ನ ಮಕ್ಕಳು. ನಾಳೆ ನನ್ನ ಆಸ್ತಿಗೆ ವಾರಸುದಾರ ಅಂದ್ರೇನೆ ಇವರು ಅಂತಕ್ಕಂಥ ಮಾತಾಡ. ಹೀಗೆ ತನ್ನ ಅವಿರತ ಪ್ರಾಮಾಣಿಕ ದುಡಿತದಿಂದಾಗಿ ಗಳಿಸಿದಂತ ಅಪಾರ ಸಂಪತ್ತನ್ನ ಸಮಾಜಕ್ಕೆ ಧಾರೆ ಎರೆಯುವಂತಹ ದಾನವೀರ, ಹೃದಯ ಸಿರಿವಂತಿಕೆ ಉಳ್ಳಂತಹ ವ್ಯಕ್ತಿ ಯಾರು ಅಂತಂತಂದ್ರೆ ಜನಸಾಮಾನ್ಯರಲ್ಲಿ ಮತ್ತು ಸಮಸ್ತರಲ್ಲಿ ಚಿರಪರಿಚಿತರಾಗಿರ್ತಕ್ಕಂಥ ಬಿ.ವಿ. ಭೂಮರೆಡ್ಡಿ ಅವರು. ಬಿ.ವಿ. ಭೂಮರೆಡ್ಡಿ ಅವರು ಅವರ ಬದುಕಂತಂದ್ರೇನೆ ಒಂದು ಹೋರಾಟದ ಬದುಕು. ಅವರ ಅವಿರತ ಪರಿಶ್ರಮದಿಂದಾಗಿ ಏನಂತಂದ್ರ ಅಗರ್ಭ ಶ್ರೀಮಂತರಾಗಿ, ಬಡ ರೈತ ಕುಟುಂಬದಿಂದ ಬಂದವರು ಅಗರ್ಭ ಶ್ರೀಮಂತರಾಗಿ ತಮ್ಮ ಸಮಸ್ತ ಸಂಪತ್ತನ್ನ ಸಮಾಜಕ್ಕೆ ಧಾರೆಯಾದರು. ಬಸವಪ್ಪ ವೆಂಕಪ್ಪ ಭೂಮರೆಡ್ಡಿ ಇವರು ಸಾಮಾನ್ಯವಾಗಿ ಬಿ.ವಿ. ಭೂಮರೆಡ್ಡಿ ಇವರು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬನ್ನಿಕೊಪ್ಪದಲ್ಲಿ 1885 ಇಸ್ವಿ ಮೇ 10ರಂದು ಜನಿಸಿದರು. ಅವರ ತಂದೆ ವೆಂಕಪ್ಪ ಅವರು, ತಾಯಿ ತಂಗ್ಯವ್ವ ಅವರು. ಇವರು ಬಾಲ್ಯದಲ್ಲಿ ಏನಂತಂದ್ರೆ ಬಡತನದ ಕುಟುಂಬವಾಗಿದ್ದರಿಂದ ಅಲ್ಲಿ ಬನ್ನಿಕೊಪ್ಪದಲ್ಲಿ ಬಾಸ್ಲಾಪುರ ವೀರನಗೌಡರು ಅಂತಕ್ಕಂಥ ಒಬ್ಬರು ಶಿಕ್ಷಕರು, ಖಾಸಗಿ ಶಾಲಾ ಶಿಕ್ಷಕರವರು. ಅವ್ರ ಬಳಿ ಬಸವಪ್ಪ ಅವರು 6ನೇ ತರಗತಿವರೆಗೂ ಶಾಲೆಯನ್ನ ಕಲ್ತ ಆಮೇಲೆ ಇವರ ಅಲ್ಲಿಗೆ ಶಿಕ್ಷಣ ಅವ್ರದ್ದು ಮುಗಿದು ಹೋಯ್ತು. ಇವರ ಅಕ್ಕಾರು ಬಸವಮ್ಮ ಅಂತಕ್ಕಂಥವ್ರು, ಅವ್ರು ಅವ್ರನ್ನ ಕೌಲೂರಿಗೆ ಕೊಟ್ಟಿತ್ತು. ಅಲ್ಲಿ ಅಗರ್ಭ ಅವರು ಕೂಡ ಶ್ರೀಮಂತರು, ಸಾವಿರಾರು ಎಕರೆ ಜಮೀನ್ದಾರರು, ವೀರಪಾಕ್ಷ ಗೌಡರು, ಮಾಲಿ ಪಾಟೀಲ್ರು ಅಂತಂದು ಅವರಲ್ಲಿ ಏನಂತಂತಂದ್ರೆ ಅಕ್ಕನ ಬಳಿ ಹೋಗಿ ಆ ಸಾವಿರಾರು ಎಕರೆಯ ಜಮೀನಿನ ಆಗು ಹೋಗುಗಳನ್ನ ನೋಡ್ಕೊಂಡ್ರು. ಮತ್ತೆ 1-2 ವರ್ಷ ತರುವಾಯ ಮತ್ತೆ ಬನ್ನಿಕೊಪ್ಪಕ್ಕೆ ಬಂದರು. ಕೊಪ್ಪಳಕ್ಕೆ ಹೋದರು. ಕೊಪ್ಪಳದಲ್ಲಿ ಎಣ್ಣೆ ಮಾರುವ ಗುಮಾಸ್ತನಾಗಿ ಕೆಲಸ ಮಾಡಿದರು. ಮತ್ತೆ ಬನ್ನಿಕೊಪ್ಪಕ್ಕೆ ಬಂದರು. ಒಂದು ಕಿರಾಣಿ ಅಂಗಡಿ ತೆರೆದರು. ಈ ಒಂದು ವ್ಯಕ್ತಿಯ ಪ್ರಾಮಾಣಿಕತೆ, ಪರಿಶ್ರಮ ಮತ್ತು ಅಚ್ಚುಕಟ್ಟತನ ಇದನ್ನು ತಿಳಿದುಕೊಂಡಂತಹ ಅದೇ ಬನ್ನಿಕೊಪ್ಪದ ಯರಾಶಿಯವರು ಅವರು ಗದಗಿನಲ್ಲಿ ಅವ್ರದ್ದು ಒಂದು ದಲಾಲಿ ಅಂಗಡಿ ಇತ್ತು. ಆ ದಲಾಲಿ ಅಂಗಡಿಗೆ ಏನಂತಂತಂದ್ರೆ ಇವ್ರನ್ನ ಖಜಾಂಚಿಯಾಗಿ ಕಳಿಸಿದ್ರು. ಇಲ್ಲಿ ಬಸವಪ್ಪ ಅವರು ಒಳ್ಳೆ ಪ್ರಾಮಾಣಿಕತೆ ಮತ್ತು ಎಲ್ಲರೊಂದಿಗೆ ಬೆರೆಯುವಂತ ರೀತಿ ಮತ್ತು ಪರಿಶ್ರಮ, ಇದರಿಂದಾಗಿ ಒಳ್ಳೆ ಯಶಸ್ವಿ ದಲಾಲಿ ವರ್ತಕರಾದರು ಮತ್ತು ಎಲ್ಲರ ಪ್ರೀತಿಗೆ ಪಾತ್ರರಾದರು. ಈ ಹಂತದಲ್ಲಿ ಏನಾಯ್ತು ಅಂತಂದ್ರೆ ಆ ಗದಗಿನಲ್ಲಿ ಈ ಸಾರಿಗೆ ಬಸ್ಸುಗಳು ಇರಲಿಲ್ಲ. ಇದನ್ನ ತಿಳಿದುಕೊಂಡಂತಹ ಬಸವಪ್ಪ ಅವರು ಅಂದ್ರೆ ಭೂಮರೆಡ್ಡಿ ಅವರು 1920ನೇ ಇಸ್ವಿಯಲ್ಲಿ ಒಂದು ಬಿ.ವಿ. ಭೂಮರೆಡ್ಡಿ ಗ್ಯಾರಂಟೆಡ್ ಮೋಟಾರ್ ಸರ್ವಿಸ್ ಅಂತಂದು ಒಂದು ಮೋಟಾರ್ ಸರ್ವಿಸ್ ಅನ್ನ ಆರಂಭಿಸಿದ್ರು. ನಾವಿಲ್ಲಿ ಗಮನಿಸಬೇಕಾಗ್ತದೆ, ಉತ್ತರ ಕರ್ನಾಟಕದಲ್ಲಿಯೇ ಪ್ರಥಮವಾಗಿ ಏನಂತಂದ್ರೆ ಸಾರಿಗೆ ಬಸ್ಸಿನ ವ್ಯವಸ್ಥೆಯನ್ನ ಮಾಡಿದವರು ಅಂತಂತಂದ್ರೇ ಭೂಮರೆಡ್ಡಿ ಅವರು. ಆಗ ಅವರು 1920ನೇ ಇಸ್ವಿಯಲ್ಲಿ ಕೇವಲ 2 ಬಸ್ಸುಗಳಿಂದ ಈ ಮೋಟಾರ್ ಸರ್ವಿಸ್ ಅನ್ನ ಪ್ರಾರಂಭಿಸಿದರು. ಆದ್ರೆ ಇವರು ಇಷ್ಟು ಪ್ರಾಮಾಣಿಕವಾಗಿ ಮತ್ತು ಇಷ್ಟು ಶ್ರದ್ಧೆಯಿಂದ ಮಾಡಿದಲ್ಲ, ಕೇವಲ 15 ವರ್ಷಗಳಲ್ಲಿ 40 ಬಸ್ಸುಗಳಿಗೆ ಏನಂತಂದ್ರೆ ಮಾಲೀಕರಾದರು. ಆದ್ರೆ ಮುಂದೆ ಸರ್ಕಾರ ಇವರಿಗೆ ಕೊಟ್ಟಂತ ಪರ್ಮಿಷನ್ ಅವಧಿ ಮುಗಿದ್ರಿಂದ ಸರ್ಕಾರ ತಾನೇ
ಆ ಬಸ್ಗಳ ಒಂದು ವಹಿವಾಟನ ವಹಿಸಿಕೊಂಡಿದ್ರಿಂದಾಗಿ ಅದು ಅಲ್ಲಿಗೆ ನಿಲ್ಲಬೇಕಾಯ್ತು. ಈ ಮೊದಲು ಅವರು ಗಳಿಸಿದಂತ ಸಂಪತ್ತನ್ನ ಅಂದ್ರೆ ಈ ಸಾರಿಗೆ ಬಸ್ಸಿನಿಂದ ಗಳಿಸಿದಂತ ಸಂಪತ್ತಿನಲ್ಲಿ 1928ನೇ ಇಸ್ವಿ ಸಂದರ್ಭದಲ್ಲಿ ಗುಲ್ಬರ್ಗಾದಲ್ಲಿ ಆ ಭೂಮರೆಡ್ಡಿ ಅವರು ಒಂದು ಶಿವಾನಂದ ಆಯಿಲ್ ಮಿಲ್ ಅಂತಂದು ಒಂದು ಆಯಿಲ್ ಮಿಲ್ ಅನ್ನು ಪ್ರಾರಂಭಿಸಿದ್ರು. ಈಗ ಅವರ ಲಕ್ಷ್ಯ, ಅವರ ಆಸಕ್ತಿ ಆ ಕಡೆ ಹೋಯ್ತು. ಕೆಲವೇ ವರ್ಷಗಳಲ್ಲಿ ಇಷ್ಟೊಂದು ತೀವ್ರಗತಿಯಲ್ಲಿ ಅವರು ಬೆಳೆದ್ರಲ್ಲ, ಗದಗ, ಮುಂಡ್ರಿಗಿ, ಗಜೇಂದ್ರಗಡ, ಯಾದಗಿರಿ, ಇಲ್ಲೆಲ್ಲ ಏನಂತಂದ್ರೆ ಇವನ್ ಬಳ್ಳಾರಿ, ಇಲ್ಲೆಲ್ಲ ಆಯಿಲ್ ಮಿಲ್ಗಳನ್ನ ಸ್ಥಾಪಿಸಿದ್ರು. ಅಷ್ಟೇ ಅಲ್ಲ, ಬೆಳೀತಾ 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 ಮುಂದೆ ಅವ್ರು ಇಷ್ಟು ಎತ್ತರಕ್ಕೆ ಬೆಳೆದ್ರು. ಮಹಾರಾಷ್ಟ್ರ, ಆಮೇಲೆ ಮಧ್ಯಪ್ರದೇಶ, ಗುಜರಾತ್, ಇಲ್ಲೆಲ್ಲ ಏನಂತಂದ್ರೆ ಆಯಿಲ್ ಮಿಲ್ಗಳನ್ನ ಸ್ಥಾಪನೆ ಮಾಡಿದರು ಮತ್ತು ಒಳ್ಳೆಯ ಯಶಸ್ವಿಯಾಗಿ ಮುನ್ನಡೆಸ್ಕೊಂತ ಹೊಂಟ್ರು. ಇದರ ಪರಿಣಾಮವಾಗಿ ಶೇಂಗಾ ಎಣ್ಣೆ ಉತ್ಪಾದನೆಯಲ್ಲಿ ಭೂಮರೆಡ್ಡಿ ಅವರು ಇಷ್ಟೊಂದು ಪ್ರಗತಿ ಸಾಧಿಸಿದ್ರಲ್ಲ, ಪ್ರತಿನಿತ್ಯ ಒಂದು ರೈಲ್ವೆ ವ್ಯಾಗನ್ ಟ್ಯಾಂಕ್ನಲ್ಲಿ ತುಂಬಾ ಏನಂತಂದ್ರೆ ಮುಂಬೈಗೆ ಶೇಂಗಾ ಎಣ್ಣೆಯನ್ನು ಕಳಿಸ್ತೊಡಗಿದ್ರು. ಇವರ ಈ ಒಂದು ಪ್ರತಿನಿತ್ಯದ ಒಂದು ರೈಲ್ವೆ ಟ್ಯಾಂಕ್ ತುಂಬಾ ಏನಂತಂದ್ರೆ ಶೇಂಗಾ ಎಣ್ಣೆಯನ್ನು ಮುಂಬೈ ಕಳಿಸುವುದನ್ನು ನೋಡಿದಂತ ರೈಲ್ವೆ ಇಲಾಖೆಯವರು ಇವ್ರಿಗಾಗಿಯೇ, ಇವರ ಒಂದು ವ್ಯಾಗನ್ಗಾಗಿನೇ ಏನಂತಂದ್ರೆ ಒಂದು ರೈಲ್ವೆ ಲೈನನ್ನೇ ಏನಂತಂದ್ರೆ ಅವ್ರು ಹಾಕಿಕೊಟ್ರು. ಅಷ್ಟೇ ಅಲ್ಲ, ರೈಲ್ವೆ ಸ್ಟೇಷನ್ದಲ್ಲಿ ಈ ಶೇಂಗಾ ಎಣ್ಣೆಯನ್ನು ಸಂಗ್ರಹಿಸಲಿಕ್ಕೆ ಏನಂತಂದ್ರೆ ಸ್ಥಳಾವಕಾಶ ಕೂಡ ಮಾಡಿಕೊಟ್ರು. ಮುಂದೆ 1938 ಇಸ್ವಿಯಲ್ಲಿ ಒಂದು ಬಹಳ ಮಹತ್ವದ ಘಟನೆ ನಡೀತದೆ. ಮುಂಬೈ ಸರ್ಕಾರಕ್ಕೆ ಒಂದು 25 ವ್ಯಾಗನ್ ದಷ್ಟು ಏನಪ್ಪಾ ಅಂತಂದ್ರೆ ಶೇಂಗಾ ಹಿಂಡಿ ಬೇಕಾಗ್ತದೆ. ಆಗ ಭೂಮರೆಡ್ಡಿ ಅವರು ಇದನ್ನ ಈ ಒಂದು ಕರಾರನ್ನು ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡು 1938ನೇ ಇಸ್ವಿಯಲ್ಲಿ 25 ವ್ಯಾಗನ್ ತುಂಬಿದಂತ ಒಂದು ಟ್ರೈನ್, ಶೇಂಗಾ ಹಿಂಡಿಯಿಂದ ತುಂಬಿದಂತ ಒಂದು ಟ್ರೈನನ್ನ ಅವ್ರು ಏನಪ್ಪಾ ಅಂತಂದ್ರೆ ಬಿಡ್ತಾರೆ. ಆ ಟ್ರೈನ್ಗೆ ಮುಂದ ಶಿವಾನಂದ ಆಯಿಲ್ ಮಿಲ್ ಅಂತಕ್ಕಂಥ ಒಂದು ಬೋರ್ಡ್ ಅನ್ನ ಹಾಕಿಸ್ಬಿಡ್ತಾರೆ. ಇದು ಇಷ್ಟಿದಾಗ್ತದಲ್ಲ, ಪ್ರತಿ ಸ್ಟೇಷನ್ದಲ್ಲಿನೂ ಏನಂತಂದ್ರೆ ಇದರ ಪ್ರದರ್ಶನ ನಡೀತದೆ. ಜನರು ತಂಡಗಳಾಗಿ ಏನಂತಂದ್ರೆ ಅಲ್ಲಿಗೆ ಅದನ್ನು ಬಂದು ನೋಡ್ತಿದ್ರು. ಅಂತ ಒಂದು ದಾಖಲೆ, ಇದು ಒಂದು ದಾಖಲೆ. ಇದರಿಂದಾಗಿ ಬಸವರೆಡ್ಡಪ್ಪನವ್ರು ಏನ್ ಮಾಡಿದ್ರು ಅಂತಂದ್ರ ಮುಂಬೈಯನ್ನೇ ತಮ್ಮ ಎಲ್ಲ ವ್ಯಾಪಾರ ವಹಿವಾಟದ ಕೇಂದ್ರವನ್ನಾಗಿ ಮಾಡಿಕೊಂಡ ಮೇಲೆ ಅವರು ಮತ್ತೆ ಬೇರೆ ಬೇರೆ ಕಡೆಯಿಂದ ಅವ್ರದೇ ಮಿಲ್ಗಳು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗುಜರಾತ್, ಮಧ್ಯಪ್ರದೇಶ, ಇಲ್ಲೆಲ್ಲಿ ಆಯಿಲ್ ಮಿಲ್ಗಳಿದ್ವಲ್ಲ, ಆ ಆಯಿಲ್ ಮಿಲ್ಗಳಿಂದ ಬರ್ತಕ್ಕಂಥ ಎಣ್ಣೆಯನ್ನ, ಶೇಂಗಾ ಎಣ್ಣೆಯನ್ನ ಮಾರಾಟ ಮಾಡೋದ್ರ ಸಲುವಾಗಿನ ಅವರು ಸ್ವತಃ ಮತ್ತೆ ತಮ್ಮದೇ ಆದಂತ ಒಂದು ದಲಾಲಿ ಅಂಗಡಿಯನ್ನ, ಭೂಮರೆಡ್ಡಿ ಅಂಡ್ ಕಂಪನಿ ಅಂತಕ್ಕಂಥ ಒಂದು ದಲಾಲಿ ಅಂಗಡಿಯನ್ನ ಪ್ರಾರಂಭ ಮಾಡಿದ್ರು. ಆ ತರುವಾಯದಲ್ಲಿ ಅಷ್ಟಕ್ಕೂ ಅವ್ರು ಏನಪ್ಪಾ ಅಂದ್ರೆ ತೃಪ್ತಿ ಪಟ್ಟುಕೊಳ್ಳಾರ್ದನೆ ಏನಂತಂದ್ರೆ ಅವರು ಮುಂದೆ ಈ ಆಯಿಲ್ ಮಿಲ್ಗಳನ್ನ ಬೇಕಾಗ್ಬೇಕಂದ್ರೆ ಮಷಿನರಿಗಳು ಬೇಕಾಗ್ತವು, ಅದಕ್ಕೆ ಬಿಡಿ ಭಾಗಗಳು ಬೇಕಾಗ್ತವು. ಆ ಕಾರಣಕ್ಕಾಗಿ ಮತ್ತೆ 1945ರಲ್ಲಿ ಏನಂತಂದ್ರೆ ಪ್ರೀಮಿಯಂ ಇಂಜಿನಿಯರಿಂಗ್ ವರ್ಕ್ಸ್ ಅಂತಕ್ಕಂಥ ಒಂದು ಈ ಆಯಿಲ್ ಮಿಲ್ಗೆ ಬೇಕಾಗ್ತಕ್ಕಂಥ ಯಂತ್ರಗಳನ್ನ, ಎಕ್ಸ್ಪಿಲ್ಲರ್ಗಳನ್ನ, ಬಿಡಿ ಭಾಗಗಳನ್ನ ತಯಾರಿಸ್ತಕ್ಕಂಥ ಒಂದು ಕಾರ್ಖಾನೆಯನ್ನೇ ಮಾಡಿದ್ರು ಅಂತಂದ್ರೆ ಅವರು ಅಲ್ಲಿ ಮತ್ತೆ ಸ್ಥಾಪನೆ ಮಾಡಿದ್ರು. ಹೀಗೆ ಪರಿಣಾಮ ಏನಾಯ್ತು ಅಂತಂದ್ರೆ ಶೇಂಗಾ ಎಣ್ಣೆ ಮತ್ತು ಶೇಂಗಾ ಮಷಿನರಿಗಳು, ಇವುಗಳ ಮಾರಾಟ, ಇವುಗಳ ತಯಾರಿಕೆ, ಇವುಗಳು ಎಷ್ಟರ ಮಟ್ಟಿಗೆ ಅಂತಂದ್ರೆ ಭೂಮರೆಡ್ಡಿ ಅವರಂದ್ರೇನೆ ಆಯಿಲ್ ಮತ್ತು ಆಯಿಲ್ ಅಂದ್ರೇನೆ ಭೂಮರೆಡ್ಡಿ ಅವರು ಅನ್ನುವಷ್ಟರ ಮಟ್ಟಿಗೆ ಏನಂತಂದ್ರೆ ಅವರು ಬೆಳೆದು ನಿಂತರು. ಪರಿಣಾಮವಾಗಿ ಏನಾಯ್ತು ಅಂತಂದ್ರೆ ಇವರು ಇಷ್ಟು ಒಂದು ಎತ್ತರಕ್ಕೆ ಬೆಳೆದದ್ದು ಅಂತಂದ್ರೆ ಅವರು ಒಬ್ಬರು ವ್ಯಕ್ತಿ ಆಗ್ಲಿಲ್ಲ. ಬಿ.ವಿ. ಭೂಮರೆಡ್ಡಿ ಅವರು ಒಂದು ವ್ಯಕ್ತಿ ಅಲ್ಲ, ಒಂದು ಸಂಸ್ಥೆ. ಅವರು ಒಂದು ಸರ್ಕಾರ ಮಾಡುವ ಕೆಲಸವನ್ನ ಏನಂತಂದ್ರೆ ಭೂಮರೆಡ್ಡಿ ಅವರು ಮಾಡಿದರು. ನಿಜವಾಗಿ ನಾವು ನೋಡ್ಬೇಕು ಅಂತಂದ್ರೆ ಈ ವಾಣಿಜ್ಯ ಕ್ಷೇತ್ರದಲ್ಲಿ ಭೂಮರೆಡ್ಡಿ ಅವರ ಹೆಸರು ಸುವರ್ಣಾಕ್ಷರಗಳಿಂದ ಬರೆಯಬೇಕಾದಂತ ಒಂದು ಹಿರಿಮೆ ಇದೆ. ಇಂಥ ಒಬ್ಬ ಉದ್ಯೋಗಪತಿ, ಒಂದು ಬಡ ರೈತ ಕುಟುಂಬದಿಂದ ಬಂದು ಅವಿರತವಾದ ಶ್ರಮ, ಪ್ರಾಮಾಣಿಕ ದುಡಿಮೆ, ಇವುಗಳಿಂದಾಗಿ ಏನಂತಂದ್ರೆ ಒಂದು ಆಯಿಲ್ ಕಿಂಗ್ ಅಂತಕ್ಕಂಥ, ಕರ್ಮಯೋಗಿ ಅಂತಕ್ಕಂಥ ಬಿರುದುಗಳನ್ನು ಪಡೆಯುವಷ್ಟರ ಮಟ್ಟಿಗೆ ಏನಂತಂದ್ರ ಅವರ ಎತ್ತರಕ್ಕೆ ಏರಿದ್ದು ನಿಜವಾಗಿಯೂ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಮುಂಬೈಯನ್ನೇ ತಮ್ಮ ಕೇಂದ್ರವನ್ನಾಗಿಸಿಕೊಂಡಂತ ಭೂಮರೆಡ್ಡಿ ಅವರಿಗೆ ಅವರ ಮನೆಯವರು ತಿಪ್ಪಮ್ಮ ಅವರು
ಅವರು ಗದಗಿನಲ್ಲೇ ಇದ್ರು. ಹೀಗಾಗಿ ಅವ್ರಿಗೆ ಊಟಕ್ಕೆ ಅವರು ಸಂಪೂರ್ಣವಾಗಿ ಖಾನಾವಳಿಯನ್ನೇ ಅವಲಂಬಿಸಿದ್ರು. ಒಂದು ಇಂಟ್ರೆಸ್ಟಿಂಗ್ ಘಟನೆ ನಡೀತದೆ. ಆ ಖಾನಾವಳಿಯಲ್ಲಿ ಇವರಿಗೆ ಅವಮಾನಕರವಾಗುವಂತ ಒಂದು ಘಟನೆ ನಡೀತದೆ. ಖಾನಾವಳಿಯಲ್ಲಿ ಊಟಕ್ಕೆ ಕುಂತ ಕೆಮ್ತಾರೆ. ಆಗ ಖಾನಾವಳಿ ಮಾಲಕ ಹೇಳ್ತಾನೆ, ಈ ರೀತಿ ಕೆಮ್ಮದಿದ್ರೆ ನಮ್ಮ ಖಾನಾವಳಿಗೆ ಬರಬೇಡ್ರಿ ಅಂತಂದು. ಇದನ್ನ ಇಷ್ಟು ಗಂಭೀರವಾಗಿ ತಗೊಂಡ್ರಲ್ಲ ನಮ್ಮ ಸ್ವಾಭಿಮಾನಿ ಭೂಮರೆಡ್ಡಿ ಅವರು. ಅಂದೇ ಏನ್ ಮಾಡಿದ್ರು ಅಂತಂತಂದ್ರೆ ಮುಂಬೈಯಲ್ಲಿ ಒಂದು ಖಾನಾವಳಿಯನ್ನ ಆರಂಭಿಸಿದ್ರು. ಅದಕ್ಕೆ ಗೌರಿಶಂಕರ್ ಖಾನಾವಳಿ ಅಂತ ಹೆಸರಿಟ್ಟರು. ಭರ್ಜರಿ ರೀತಿಯಲ್ಲಿ ಏನಂತಂತಂದ್ರೆ ಅದು ಒಳ್ಳೆ ಮುಂದೆ ನಡೀತು ಅಂತಕ್ಕಂಥದ್ದು. ಹೀಗೆ ಏನು ಅಂತಂತಂದ್ರೆ ನಮ್ಮ ಬಿ.ವಿ. ಭೂಮರೆಡ್ಡಿ ಅವರ ಬದುಕು ಅಂತಂದ್ರೆ ಸ್ವಾಭಿಮಾನ, ಪರಿಶ್ರಮದ ಒಂದು ಪ್ರತೀಕ ಅನ್ನೋದನ್ನ ನಾವು ಗಮನಿಸ್ತೇವೆ. ಇನ್ನ ಭೂಮರೆಡ್ಡಿ ಅವರು ಎಂಥವ್ರು ಅಂತಂದ್ರೆ ಪ್ರಾಮಾಣಿಕವಾಗಿ ದುಡಿತದಲ್ಲೇ ದೇವರನ್ನ ಕಂಡ್ರು ಮತ್ತು ಬಂದಂತದ್ದನ್ನೆಲ್ಲ ಸಮಾಜಕ್ಕೆ ಅವರು ಅರ್ಪಿಸಿದರು. ಅಕ್ಷರಶಃ ಬಸವಣ್ಣನವರ ಕಾಯಕ ಮತ್ತು ದಾಸೋಹದ ಸಿದ್ಧಾಂತಗಳನ್ನ ಅವರು ತಮ್ಮ ಬದುಕಿನಲ್ಲಿ ಬೋಧಿಸುವುದಕ್ಕಿಂತ ಸಾಧಿಸಿ ತೋರಿಸಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಭೂಮರೆಡ್ಡಿ ಅವರು ಎಷ್ಟು ಅಗರ್ಭ ಶ್ರೀಮಂತರು, ಆದ್ರೆ ಬಂದ ಸಂಪತ್ತನ್ನೆಲ್ಲ ಏನಂತಂದ್ರೆ ಅವ್ರು ಎಂತೆಂಥದಕ್ಕೆ ವಿಶೇಷವಾಗಿ ದಾನ ಮಾಡಿದ್ರು ಅಂತಂದ್ರೆ ಶಿಕ್ಷಣ, ಸಾಹಿತ್ಯ, ಕಲೆ, ಸಂಸ್ಕೃತಿ, ವಾಣಿಜ್ಯ ಇಂಥ ಕ್ಷೇತ್ರಗಳಿಗೆ ಅವರು ತಮ್ಮ ಖಜಾನೆ ಏನಂತಂದ್ರೆ ಮುಕ್ತಗೊಳಿಸಿದ್ರು ಅನ್ನೋದು ತಪ್ಪಲ್ಲ. ಕೆಲವೊಂದು ಪ್ರಾತಿನಿಧಿಕವಾಗಿ ಹೇಳುವುದಾದ್ನಪ್ಪ ಅಂತಂದ್ರೆ ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ನೋಡ್ತೇವೆ KLE ಸೊಸೈಟಿಯ B.V. ಭೂಮರೆಡ್ಡಿ ಎಂಜಿನಿಯರಿಂಗ್ ಕಾಲೇಜು, ಇದಕ್ಕೆ ಏನಪ್ಪಾ ಅಂತಂದ್ರೆ ಅವರು ದಾನ ಮಾಡಿದ್ರು. ಆಮೇಲೆ ಹೈದರಾಬಾದ್ ಕರ್ನಾಟಕ ಎಜುಕೇಶನ್ ಸೊಸೈಟಿ ಅಂತಂದು ಬೀದರ್ದಲ್ಲಿ ಭೂಮರೆಡ್ಡಿ ಕಾಲೇಜಿಗೆ ಏನಂತಂದ್ರೆ ದಾನ ಮಾಡಿದ್ರು. ಆಮೇಲೆ ಬಾದಾಮಿಯಲ್ಲಿ ಇರ್ತಕ್ಕಂಥ ಶಿವಯೋಗ ಮಂದಿರಕ್ಕೆ ಏನಂತಂತಂದ್ರೆ ದಾನ ಮಾಡಿದ್ರು. ಆಮೇಲೆ ಬಾಗಲಕೋಟೆಯಲ್ಲಿ ಹರಿಜನ ಬೋರ್ಡಿಂಗಿಗೆ ದಾನ ಮಾಡಿದ್ರು. ಇವು ಕೇವಲ ಕೆಲವುಗಳಷ್ಟೇ. ಇವು ಒಂದ್ಸಲ ಏನಾಗ್ತದೆ ಅಂತಂತಂದ್ರೆ ಮುಂಬೈ ಕರ್ನಾಟಕ ಸಂಘ ಇದನ್ನ ಸ್ಥಾಪನೆ ಸಲುವಾಗಿ R.D. ಕಾಮತ್ ಅವರೆಲ್ಲರೂ ಒಂದು ಬಳಗ ಬಂದು ಭೂಮರೆಡ್ಡಿ ಅವರನ್ನ ಭೇಟಿ ಕಾಣ್ತದೆ. ಭೂಮರೆಡ್ಡಿ ಅವರು ಅದರ ಇಂಗಿತವನ್ನು ಅರ್ಥ ಮಾಡಿಕೊಂಡು ಖಾಲಿ ಚೆಕ್ಕನೆ ಏನಂತಂತಂದ್ರೆ ಬರೆದು ಕೊಟ್ರು, ನಿಮಗೆ ಎಷ್ಟು ಬೇಕು ಅಷ್ಟು ಹಣ ತಗೊಳ್ರಿ ಅಂತಂತಂದು. ಅಕ್ಷರಶಃ ಆಶ್ಚರ್ಯಚಕಿತರಾದರು R.D. ಕಾಮತ್ ರವರು. ಕೊನೆಗೆ 25,000 ರೂಪಾಯಿ ಚೆಕ್ ಅನ್ನ ಏನಪ್ಪ ಅಂತಂದ್ರೆ ಸಹಿ ಮಾಡಿಕೊಟ್ರು. ಹೀಗೆ ಭೂಮರೆಡ್ಡಿ ಅವರು ವಿಶೇಷವಾಗಿ ತಾವು ಬಡತನದಿಂದ ಬಂದಿದ್ದರಿಂದಾಗಿ ಮತ್ತು ಬಡತನದಿಂದಲೇ ಬೆಳೆದಿದ್ದರಿಂದಾಗಿ ಬಡವರ ನೋವುಗಳು, ಬಡವರ ಇರಿತಗಳು, ಹಸಿವೆಯ ಒಂದು ಕೊರೆತ ಅವರಿಗೆ ಅರ್ಥ ಆಗಿತ್ತು. ಅವ್ರ ದೊಡ್ಡ ಗುಣ ಅಂತಂದ್ರೆ ಶ್ರೀಮಂತರ ಆದ್ಮೇಲೆ ಕೂಡ ಅದನ್ನ ಮರ್ತಿರ್ಲಿಲ್ಲ. ಹೀಗಾಗಿ ಬಡ ಮಕ್ಕಳು ಅಂತಂದ್ರೆ ಶಿಕ್ಷಣ ಸಂಸ್ಥೆ ಅಂತಂದ್ರೇನೆ ಅವ್ರದ್ದು ಯಾವಾಗ್ಲೂ ಅವ್ರ ಖಜಾನೆ ತೆರೆದಿರ್ತಿತ್ತು. ಅವ್ರ ಒಂದು ನಂಬಿಕೆ ಮುಖ್ಯವಾಗಿ ಏನಿತ್ತು ಅಂತಂತಂದ್ರೆ ಪ್ರತಿಯೊಬ್ಬನು ಅಕ್ಷರಸ್ಥನಾಗಬೇಕು, ಅಕ್ಷರಸ್ಥ ನಾಗರಿಕ, ಅಕ್ಷರಸ್ಥ ಪೌರ ರಾಷ್ಟ್ರದ ಆಸ್ತಿ ಅನ್ನೋದು ಬಹಳ ಅವ್ರ ದೊಡ್ಡ ನಂಬಿಕೆ ಆಗಿತ್ತು ಅಂತಕ್ಕಂಥದ್ದು. ಆಮೇಲೆ ಭೂಮರೆಡ್ಡಿ ಅವರಲ್ಲಿ ಎಂಥ ಒಳ್ಳೆಯ ಗುಣಗಳಿದ್ವು, ಒಂದು ಆದರ್ಶ ಗುಣಗಳಿದ್ವು ಅಂತ ಅವ್ರು ಪ್ರತಿನಿತ್ಯ ದಿನಚರಿಯನ್ನು ಬರೀತಿದ್ರು. ಅವರು ಆಗುವಂತ ಘಟನೆಗಳು ತಮ್ಮ ಮೇಲೆ ಪರಿಣಾಮ ಮಾಡಿದಂತ, ಕೆಲವೊಮ್ಮೆ ತಪ್ಪು ಮಾಡಿದ್ರು ಕೂಡ ಅವ್ರು ದಿನಚರಿಯಲ್ಲಿ ಬರ್ತಾರೆ, ನಾನು ಇಂಥ ತಪ್ಪು ಮಾಡೀನಿ, ದೇವರೇ ಇನ್ನೊಮ್ಮೆ ಇಂಥ ತಪ್ಪನ್ನ ನನ್ನಿಂದ ಮಾಡಿಸಬೇಡ ಅಂತ ಒಂದು ಬರೆದಂತ ದಾಖಲೆಗಳದು. ಅವ್ರು ಬರೀತಾರೆ ಏನಂತಂದ್ರೆ ವ್ಯಕ್ತಿಗಿಂತ ಸಂಸ್ಥೆ ದೊಡ್ಡದು, ಸೌಜನ್ಯಕ್ಕಿಂತ ಪಾಂಡಿತ್ಯಕ್ಕಿಂತ ಸೌಜನ್ಯ ದೊಡ್ಡದು ಅಂತ ಬರೀತಾರೆ. ಆಮೇಲೆ ಸತ್ಯಕ್ಕಿಂತಲೂ ಸತ್ಯ ಶಾಂತಿಗಿಂತಲೂ ದೊಡ್ಡದು, ಸುಳ್ಳು ಹಿಂಸೆಯ ತಾಯಿ ಅಂತಕ್ಕಂಥ ಮಾತನ್ನ ಬರೀತಾರೆ. ಹೀಗೆ ಏನು ಅಂತಂತಂದ್ರೆ B.V. ಭೂಮರೆಡ್ಡಿ ಅವರ ಬದುಕು ಯಾವ ಬದಿಯಿಂದ ನೋಡಿದರೂ ಕೂಡ ಅಂತಂತಂದ್ರೆ ಆದರ್ಶವಾದ ಬದುಕು. ಅವರು ಒಟ್ಟಾರೆ ಅವರ ಬದುಕಿನ ಸಂದೇಶ ಅಂತಂತಂದ್ರೆ ಏನಂತಂತಂದ್ರೆ ಪ್ರಾಮಾಣಿಕತೆ, ಪರಿಶ್ರಮ, ಅದರ ಜೊತೆಗೆ ಏನಪ್ಪಾ ಅಂತಂದ್ರ ಪ್ರಾಮಾಣಿಕತೆ, ಪರಿಶ್ರಮ, ಪರೋಪಕಾರ ಇವುಗಳ ಒಟ್ಟು ಸಮೂಹವೇ ಏನಂತಂತಂದ್ರೆ B.V. ಭೂಮರೆಡ್ಡಿ ಅವರ ಒಂದು ಬದುಕು ಅಂತಕ್ಕಂಥ. ಈ ಹಂತದಲ್ಲಿ ಏನಂತಂತಂದ್ರೆ ಅವರ ಬದುಕು ನಮಗೆ ಆದರ್ಶ, ಅವರ ಸಾಧನೆ ನಮಗೆ ಸ್ಫೂರ್ತಿ ಅಂತ ಹೇಳುವುದರ ಮೂಲಕವಾಗಿ B.V. ಭೂಮರೆಡ್ಡಿ ಅಂತವರ ಒಂದು ಆದರ್ಶ ಬದುಕು ಮತ್ತು ವಿಶಾಲ ಹೃದಯದ ವ್ಯಕ್ತಿಗಳ ಬಣ ಈ ಭೂಮಿ ಮೇಲೆ ಬೆಳೆಯಲಿ ಅಂತಕ್ಕಂಥ ಆಶಯದೊಂದಿಗೆ ನನ್ನ ವಿಚಾರಗಳನ್ನ ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ್. ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.